ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತು ಲಾಗ್ನ ಶುರು ಮಾಡೋಣ. ನಾನು ಒಂದಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೆ. ಆ್ಯಂಡ್ ಇದು ಬಂದು 3 ಮನೆ ಚೇರ್ ಅಂತ ಹೇಳ್ತಾರೆ. ಸೊ ನಮ್ಮ ಮನೆ ಹತ್ರನೇ ಮಾರೋದಕ್ಕೆ ಬಂದಿದ್ರು ಊರಲ್ಲಿ. ಸೊ ಅವ್ರ ಹತ್ರ ತೊಗೊಂಡೆ. ಹಾಗೆ ಒಂದು ಕಂಚಿಂದು ಒಂದು ಬೌಲ್ ಥರ ಕೂಡ ತೊಗೊಂಡಿದ್ದೀನಿ. ಹೂವು ಹಾಕಿ ನೀರು ಹಾಕಿ ಇಡ್ಬೋದು ಅಂತ ಹೇಳ್ಬಿಟ್ಟು, ಡೆಕೋರೇಷನ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಮೆಝಾನ್ ಆರ್ಡರ್ ಫಸ್ಟ್ ಓಪನ್ ಮಾಡ್ತಾರೆ. ಇನ್ನೇನು ಒಂದೇ ಬಂದಿರೋದು, ಇನ್ನು ಎಷ್ಟೊಂದಿದೆ ಬರೋದು. ವಾವ್, ಚೆನ್ನಾಗಿ ಪ್ಯಾಕ್ ಮಾಡೋರೆ. ಅದು ಸಿಸರ್ ತಗೊಂಡಿದ್ದು ಮಾಡು, ಬಾಕ್ಸ್ ಇರಲಿ ಅದ್ರ ನನಗೆ ಇಡೋದಕ್ಕೆ. ಇಲ್ಲ, ಕರೆಕ್ಟಾಗೈತೆ. ಸೊ ಜರ್ಮನ್ ಸಿಲ್ವರ್ದು ಪ್ಲೇಟ್ಸ್ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಬೇಡ, ಓಪನ್ ಮಾಡಿದ್ದಾನೆ, ಕವರೆಲ್ಲ ಓಪನ್ ಮಾಡಿ. ಸೊ ಈ ಥರ ಚೆನ್ನಾಗಿದೆ, ಕ್ವಾಲಿಟಿ ಸೂಪರಾಗಿದೆ, ತಿಕ್ಕಾಗೂ ಇದೆ ಆ್ಯಂಡ್ ಬೆಂಡ್ ಕೂಡ ಆಗಲ್ಲ. 790 ರೂಪಾಯಿ, ಯಾರು ಪುಕ್ಷಟೆ ಕೊಡಲ್ಲ ನಿಂಗಲ್ಲಿ. ಬೆಳ್ಳಿದಿದೆ, ಬಟ್ ಆದ್ರೂ ತಟ್ಟೆಗಳೆಲ್ಲ ಇಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿ. ಸಕ್ಕಲಾಗಿ ಬಂದೈತೆ, ಸೂಪರಾಗೈತೆ. ಫ್ರೂಟ್ಸು, ತರಕಾರಿ ಅಂತ ಇದ್ದೀನಿ, ಎಲೆ ಅಡಿಕೆ, ಕರ್ಜಿಕಾಯಿ ಅವೆಲ್ಲ ಇಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡೋದು. ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಜರ್ಮನ್ ಸಿಲ್ವರ್ ಅಂತ ಹೇಳ್ಬಿಟ್ಟಿದ್ದು. ಇಲ್ಲ, ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು ನಾನು, ಇಲ್ಲ ಅಂದಿದ್ರೆ. ಪಳ ಅಂತೈತೆ. ಈ ಥರ ಸ್ಟ್ಯಾಂಡ್ ಇರೋದಕ್ಕೆ, ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರೋದಕ್ಕೆ ಇದು 1700 ಏನೋ ಆಗಿದೆ. ಇನ್ನೊಂದೆಲ್ಲ ಆರ್ಡ್ರ್ ಮಾಡೋದು ಚಿಕ್ಕದು ಅನಿಸುತ್ತೆ. ಅದು ಅಂದರೆ ಚಿಕ್ಕದಲ್ಲ, ಈ ಥರ ಸ್ಟ್ಯಾಂಡ್ ಇರಲ್ಲ. ಆ್ಯಂಡ್ ಈ ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ಇದೇ ಥರ ಆದರೆ 500 ರೇಂಜಲ್ಲಿ ಇನ್ನೊಂದು ಕೂಡ ಆರ್ಡ್ರ್ ಮಾಡಿದ್ದೀನಿ, ಅದು ಕೂಡ ನೆಕ್ಸ್ಟ್ ಬರುತ್ತೆ. ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಪ್ಪ, ಏನು ಕೋಪ? ಅಯ್ಯೋ ಬೇಡ ಅಂದರೆ ಬಿಡ್ರಿ, ಎತ್ಕೊಂಡೋತೀನಿ. 500 ರೇಂಜಲ್ಲಿ ನಾನು ಆರ್ಡ್ರ್ ಮಾಡಿದ್ದು. ಬಟ್ ನೋಡಿ ಏನಾಗಿದೆ ಅಂದರೆ, ಒಂದು ಲಿಂಕ್ ಬಿಟ್ಕೊಂಡ್ಬಿಟ್ಟಿತ್ತು, ಅಲ್ಲಿ ಒಂದು ಲಿಂಕ್ ಇರ್ತಿತ್ತು. ಬಟ್ ನಾನು 3 ಪೀಸ್ ಆರ್ಡ್ರ್ ಮಾಡಿದ್ದು. 2 ಪೀಸ್ ಚೆನ್ನಾಗಿ ಬಂದಿತ್ತು, 1 ಪೀಸ್ ಮಾತ್ರ ಈ ಥರ ಆಗಿತ್ತು. ಆ್ಯಂಡ್ ಇಮಿಡಿಯೇಟ್ಲಿ ನಾನು ಏನು ಮಾಡಿದೆ, ರಿಟರ್ನ್ಗೆ ಹಾಕಿದೆ. ಸೊ ಆವಾಗ ಅವ್ರು ರಿಟರ್ನ್ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡಿಕೊಟ್ರು. ಅಷ್ಟೇ ನೀಟಾಗಿ ಪ್ಯಾಕ್ ಮಾಡಿದ್ರು ಒಂದು ಸಲ ಈ ಥರ ಮಿಸ್ಟೇಕ್ ಆಗೋಗುತ್ತೆ. ಸೊ ಫಸ್ಟು ಆರ್ಡ್ರ್ ಬಂದಿದ್ದ ತಕ್ಷಣ ಚೆಕ್ ಮಾಡಿಕೊಂಡು, ಏನೇ ಒಂದು ಮಿಸ್ಟೇಕ್ ಆಗಿದ್ರು ನೀವು ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಅದು ವಾಪಸ್ ರಿಟರ್ನ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಯಾಕೋ ಕ್ಯಾಮ್ರಾ ಒಂಚೂರು ಹಿಂಗೆ ಹೋಗ್ಬಿಟ್ಟಿದೆ. ಸೊ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್. ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ರೆಡಿಯಾಗಿ, ನಾನು, ಮಮ್ಮಿ ಮತ್ತು ಅಪ್ಪ ಬರ್ತಾರೋ ಇರೋ ಗೊತ್ತಿಲ್ಲ, ಬಟ್ ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್, ಸೀರೆ ತರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ನಂದು ನಮ್ಮ ಅತ್ತೆದೆಲ್ಲ ಆಗೋಗಿದೆ ಆಲ್ರೆಡಿ, ಬಟ್ ಅದನ್ನು ಲಾಗ್ಸ್ನ ಹಾಕ್ತೀನಿ. ಆ್ಯಂಡ್ ಬಟ್ ಮಮ್ಮಿದು ಮತ್ತು ನಂದು ಗೌರಿ ಹಬ್ಬಕ್ಕೆ ಸೀರೆ ತಗೋಬೇಕು ಇವತ್ತು. ಸೊ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ 1 or 2 ವೀಕ್ಸ್ ಡಿಫ್ರೆನ್ಸಲ್ಲೇ ಇರೋದ್ರಿಂದ, ಸೊ ಒಟ್ಟಿಗೆ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಇಲ್ಲಿ ಊರಲ್ಲಿರೋದ್ರಿಂದ ಇನ್ನೊಂದು 4 ಡೇಸ್ ನಾನು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗ್ತೀನಿ. ಸೊ ಆಫ್ಟರ್ ಸೋ ಲಾಂಗ್ ಟೈಮ್, ಆಫ್ಟರ್ 4 months ನಾನು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಹಾಗಾಗಿ ಹೊರಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಶಾಪಿಂಗ್ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಇವತ್ತು ಪರ್ಫೆಕ್ಟ್ ಟೈಮಿಂಗ್ಸ್ ಅಂತ ಹೇಳಿ ಇವತ್ತು ಹೊರಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಹೋಗ್ತಾ ಇರೋದು ವಿಜಯಪುರ ಅಂತ ಹೇಳ್ಬಿಟ್ಟು, ಇಲ್ಲ ದೇವನಹಳ್ಳಿ ನಿಯರ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತಾನಲ್ಲಿ ಅರ್ದು ಎಲ್ಲ ತರ್ತಾರಂತೆ, ಲೈಕ್ ಮಗ್ಗ ಇರುತ್ತಲ್ವ, ಸೊ ಮಗ್ಗದಿಂದ ಡೈರೆಕ್ಟ್ ಬರುತ್ತಂತೆ.
ಕಂಚಿಯಿಂದ ಮತ್ತು ಮಗ್ಗದಿಂದ. ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ತಂದಿದ್ರು. ಸೊ ನನಗೆ ಗೌರಿ ಹಬ್ಬಕ್ಕೂ ಅಲ್ಲಿಂದನೇ ತಗೊಂಬಂದಿದ್ರು. ಸೊ ನನಗೆ ಸ್ವಲ್ಪ ಇಷ್ಟ ಆಗಿತ್ತು ಅಲ್ಲಿ ಸಿಲ್ಕ್ ಸ್ಯಾರೀಸ್ ಎಲ್ಲ. ಸೊ ಯಾವಾಗೂ ಒಂದೇ ಶಾಪಲ್ಲಿ ನೋಡೋದಕ್ಕಿಂತ ಇನ್ನೊಂದು ಶಾಪಲ್ಲಿ ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಇವತ್ತು ಹೋಗ್ತಾ ಇದೀವಿ. ಸೊ ಜಸ್ಟ್ ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್ ಥರ. ಸೊ ಒಂದೇ ಶಾಪಲ್ಲಿ ಇದ್ದರೆ ಅದು ಆಗಲ್ಲ ಅಲ್ವಾ. ಸೊ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಮಮ್ಮಿ ಹೇಳಿದ್ರು. ಸೊ ಇವ್ರಿಗೂ ನಿಯರ್ ಬೈ ಇಲ್ಲೇ. ಈಗ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಿ ತೊಗೊಂಡು ಬರೋದು ಅದೆಲ್ಲ ಆಗದೆ ಇರೋ ಕೆಲಸ. ಬಿಕಾಸ್ ಕ್ಲೀನಿಂಗ್ ಕೂಡ ನಡೀತಾ ಇದೆ ಮನೆಯಲ್ಲಿ. ಸೊ ಅದು ಇದು ಎರಡೂ ಆಗಲ್ಲ. ಇಲ್ಲಿ ಹತ್ರ ಇದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿಗೆ ಹೋಗಿ ಬರೋಣ ಅಂತ ಡಿಸೈಡ್ ಆಗಿ ಸೊ ಈಗ ಹೊರಡ್ತಾ ಇದ್ದೀವಿ ಸೀರೆ ತೊಗೊಂಬರೋಕ್ಕೆ. ಯಾವ ಥರ ವೆರೈಟೀಸ್ ಇರುತ್ತೆ, ಯಾವ್ದು ತೊಗೋತೀವಿ ನಾವು ಸ್ಯಾರಿ ಅಂತೆಲ್ಲ ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಲಾಗ್. ಅದು ನೋಡು ಪರ್ಪಲ್ ಎಷ್ಟು ನೋಡೋದು ಇದು ಇದು ನೋಡಮ್ಮ ಎಷ್ಟೈತೆ ಅಂತ. ಬೇಡ ಬೇಡ ಬೇಡ. ಎಷ್ಟಮ್ಮ? 20. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಟಾಕ್ಸ್ ಎಲ್ಲ ಖಾಲಿ ಆಗೋಗಿತ್ತು. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಹತ್ತತ್ರ ಇನ್ನೊಂದು ವಾರ ಇದೆ ಅನ್ನೋಂಗೆ ನಾವು ಶಾಪಿಂಗ್ ಹೋಗಿದ್ದಿದ್ದು. ಹಾಗಾಗಿ ಆ್ಯಂಡ್ ಇರೋದ್ರಲ್ಲೇ ದ ಬೆಸ್ಟ್ ಥಿಂಗ್ಸ್ ಎತ್ಕೊಂಡ್ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿ ಅಪ್ಪ ಎಲ್ಲ ಬಾರ್ಗೇನ್ ಮಾಡಿ ಸ್ವಲ್ಪ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಇದಾಗಿತ್ತು ನಮ್ಮ ಮನೆಗೆ ಅಂದರೆ ಸೂಲಿಬೆಲೆ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ, ಹಾಗೆ ನನಗೆ ಗೌರಿ ಹಬ್ಬದ ಸೀರೆ ಆಗಿತ್ತು. ಆ್ಯಂಡ್ ಇದೆಲ್ಲ ಆಗಿ ನಂತರ ನಾನು ಬ್ಯಾಂಗ್ಳೂರು ಕಡೆಗೆ ಬಂದೆ. ಸೊ ನಿಮಗೆ ಈ ಸೀರೆಸ್ ಎಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇದು ಮಮ್ಮಿ ಸೀರೆ, ಅದ್ರ ಪಕ್ಕದಲ್ಲಿದ್ದು ನನ್ನ ಸೀರೆ. ಬ್ಯಾಂಗ್ಳೂರಿಗೆ ಬಂದು ನಮ್ಮ ಮನೆಯ ಸೀರೆಗಳೀಗ ಆಲ್ರೆಡಿ ಫೋನಲ್ಲಿ ನೋಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಹೋಗಿ ನಮ್ಮ ಅತ್ತೆ ತೊಗೊಂಡು ಬಂದಿದ್ರು. ಇದು ಬಂದು ನಮ್ಮ ಅತ್ತೆ ಸ್ಯಾರಿ ಆಗಿರುತ್ತೆ, ರಾಯಲ್ ರಿಚ್ ಬ್ಲೂ ಕಲರು. ಸೊ ಮೈಸೂರು ಸಿಲ್ಕ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಯಾವುದೂ ಇರಲಿಲ್ಲ. ಸೊ ಇದು ರನ್ನಿಂಗ್ ಬ್ಲೌಸ್ ಆಗಿತ್ತು. ಆ್ಯಂಡ್ ಇದನ್ನೆಲ್ಲ ತೋರಿಸ್ಕೊಂಡು ವಿಡಿಯೋ ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಹಾಗೆ ನನ್ನ ಸ್ಯಾರಿ ಬಂದು 3D ಪ್ರಿಂಟ್ ಇರೋವಂಥ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಪಿಂಕ್, ಗ್ರೀನ್ ಮತ್ತು ವೈನ್ ಕಲರ್ ಸ್ಯಾರಿಯ ಕಾಂಬಿನೇಷನ್ ಆಗಿರುತ್ತೆ. ಸೊ ನಾವು ಯಾವಾಗಲೂ ತೊಗೊಳೋರ ಹತ್ರನೇ ಫೋನಲ್ಲಿ ನೋಡಿ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ. ಸೊ ಇದು ಬಂದು 11,000 ಆಗಿದೆ. ಸೊ ಎಸ್, ಇದು ಈ ಥರ ಇದೆ. ಆ್ಯಂಡ್ ವೈನ್ ಕಲರು ಬ್ಲೌಸ್ ಬಂದಿದೆ. ಫುಲ್ ಗೋಲ್ಡನ್ ಡಿಸೈನ್, ಐ ಮೀನ್ ಗೋಲ್ಡನ್ ಥ್ರೆಡಿಂಗ್ಸ್ ಥರ ಬಂದಿದೆ ಸೀರೆ ಎಲ್ಲನೂ. ಸೊ ಈ ಲಾಗ್ ಫುಲ್ ಇಷ್ಟವಾಗಿರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.